ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಹಾಕಬೇಕು, ಅದರಲ್ಲೂ 60% ಕನ್ನಡದಲ್ಲಿ ಇರಬೇಕು ಅನ್ನುವಂಥ ಒಂದು ನಿಯಮ ಏನಿದೆ ಅದು ನಿನ್ನೆಗೆ ಗಡುವು ಮುಗಿದಿದೆ. ಆದರೆ ಇವತ್ತು ಒಂದು ದಿನ ಗಡುವು ವಿಸ್ತರಣೆ ಮಾಡಲಾಗಿತ್ತು. ಸೊ ಈಗ ಮತ್ತೆ 2 ವಾರಗಳ ಕಾಲ ಗಡುವು ವಿಸ್ತರಣೆಯನ್ನು ಮಾಡಿದ್ದಾರೆ ಈಗ ಬೆಂಗಳೂರಿನಲ್ಲಿ. ಅಂದರೆ ಕನ್ನಡ ನಾಮಫಲಕಗಳನ್ನು ಹಾಕೊಳ್ಳೋದಕ್ಕೆ ಇನ್ನೂ ಕೂಡ 2 ವಾರಗಳ ಟೈಮ್ ಇದೆ. ಟ್ವೀಟ್ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಬೋರ್ಡ್ ಅಳವಡಿಕೆಗೆ 2 ವಾರಗಳ ಗಡುವನ್ನು ಈಗ ವಿಸ್ತರಿಸಿದ್ದಾರೆ. 60% ಬೋರ್ಡ್ನಲ್ಲಿ ಅಂದರೆ 60% ಕನ್ನಡ ಇರಬೇಕು. ಸೊ ಅದು ಈಗ ಗಡುವು ಏನಿತ್ತು ನೆನ್ನೆಗೆ ಮುಕ್ತಾಯವಾಯಿತು. ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ರು, ಇವತ್ತಿಗೆ ಲಾಸ್ಟ್ ಡೇ ಅಂತ ಹೇಳಿದ್ರು. ಈಗ ಮತ್ತೆ 2 ವಾರಗಳ ಕಾಲ ಮುಂದುವರಿಕೆ ಕೊಟ್ಟಿದ್ದಾರೆ. ನಮ್ಮ ಭಾಷೆಯನ್ನ ಎತ್ತಿ ಹಿಡಿಯೋದು ಅತಿ ಮುಖ್ಯ ಅಂತ ಹೇಳಿ ಟ್ವೀಟ್ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ 2 ವಾರಗಳ ಕಾಲ ಇನ್ನಷ್ಟು ಟೈಮ್ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ಆ 2 ವಾರದ ಒಳಗಡೆ ನೀವು ನಾಮಫಲಕಗಳಲ್ಲಿ ಅಥವಾ ನಿಮ್ಮ ಹೋಟೆಲ್ನ ಹೆಸರುಗಳಾಗಲಿ ಅಥವಾ ನಿಮ್ಮ ಕಮರ್ಷಿಯಲ್ ಏನೇ ನಿಮ್ಮ ಚಟುವಟಿಕೆಗಳಿದ್ರು, ನಿಮ್ಮ ಕಂಪನಿಯ ಹೆಸರುಗಳು ಯಾವುದೇ ಇದ್ರೂ ಕೂಡ ಅದನ್ನು ಕನ್ನಡದಲ್ಲಿ ಮೊದಲು ಬರೀಬೇಕು. 60% ಅಂದರೆ ತುಂಬ ಬೋಲ್ಡ್ ಆಗಿ ದಪ್ಪ ಅಕ್ಷರದಲ್ಲಿ ಕನ್ನಡದಲ್ಲಿ ಇರಬೇಕು ಅನ್ನುವಂಥದ್ದು ರೂಲ್ಸ್. ಸೊ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ನೋಡಿ, ಇದು ಡಿ ಕೆ ಶಿವಕುಮಾರ್ ಮಾಡಿರುವಂಥ ಟ್ವೀಟ್. ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ 60% ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಹೆಚ್ಚಿನ ಸಮಯ ಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ರು ಕೆಲವೊಂದಿಷ್ಟು ಜನ. ಅದಕ್ಕೆ ನಾವು ಕೂಡ ಅದನ್ನು ಪರಿಗಣಿಸಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಟ್ವೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಹಾಗಾಗಿ 2 ವಾರ ಗಡುವನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಸೊ ಈಗಾಗಲೇ ನೀಡಲಾಗಿದ್ದಂಥ ಗಡುವನ್ನು 2 ವಾರಗಳ ಕಾಲ ವಿಸ್ತರಿಸಲಾಗಿದೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಹೀಗಾಗಿ ನಮ್ಮ ಹೃದಯದ ಭಾಷೆಯನ್ನು ಎತ್ತಿ ಹಿಡಿಯೋದು ಅತಿ ಮುಖ್ಯವಾಗಿದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಗೌರವಿಸಬೇಕು. 2 ವಾರಗಳ ನಂತರ ಎಲ್ಲರೂ ಕೂಡ ಕಾನೂನು ಪಾಲನೆ ಮಾಡ್ತಾರೆ ಅಂತ ನಾವು ನಿರೀಕ್ಷಿಸಿದ್ದೀವಿ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 2 ವಾರ ಟೈಮ್ ಕೊಡ್ತಾ ಇದ್ದೀವಿ, ಅಷ್ಟರಲ್ಲಿ ನೀವು ನಿಮ್ಮ ನಾಮಫಲಕಗಳನ್ನು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ತಿಳಿಸಿದ್ದಾರೆ. ಅದನ್ನು ಮೀರಿ ಯಾರಾದರೂ ವರ್ತಿಸಿದ್ರೆ ಆಗ ಏನು ಕ್ರಮಗಳನ್ನು ಕೈಗೊಳ್ತಾರೆ, ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂದರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದುವರೆಗೂ ಏನು ಒಂದು 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟರು. ಆ ಟೈಮ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಸುಮ್ಮನಾದವು. ಓಕೆ, 2 ತಿಂಗಳ ಕಾಲ ನಾವು ಕೂಡ ಕಾದು ನೋಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಬಟ್ ಯಾವಾಗ ಇವತ್ತಿಗೆ ಗಡುವು ಮುಗಿತಾ ಇತ್ತು, ಅವರು ಕೂಡ ಹೋರಾಟದ ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ರು. ಆದರೆ ಈಗ ಮತ್ತೆ 2 ವಾರ ಕಾಲ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಸೊ ಇನ್ನೇನಿದ್ರು ಕೂಡ ಇನ್ನೂ 2 ವಾರಗಳ ಕಾಲ ಟೈಮ್ ಇರುತ್ತೆ. ಅಷ್ಟರಲ್ಲಿ ಎಲ್ಲ ವಾಣಿಜ್ಯ ಕಟ್ಟಡಗಳಲ್ಲಿ ಏನೇನು ಹೆಸರುಗಳಿದೆಯಲ್ಲ, ನಿಮ್ಮ ಅಂಗಡಿಯ ಹೆಸರುಗಳು, ಅದನ್ನು ಕನ್ನಡದಲ್ಲಿ ನೀವು ಬರೆಸಬೇಕಾಗತ್ತೆ. ದಪ್ಪ ಅಕ್ಷರಗಳಲ್ಲಿ 60% ವಿಸಿಬಲ್ ಆಗಿ ಕಾಣಿಸೋ ರೀತಿಯಲ್ಲಿ ಕನ್ನಡದಲ್ಲಿ ಮೊದಲು ಹೆಸರುಗಳನ್ನು ಬರೀಬೇಕು. ಇಂಗ್ಲೀಷಲ್ಲಿ ದಪ್ಪನೆ ಅಕ್ಷರಗಳಲ್ಲ, ಇದನ್ನು ಉಲ್ಟಾ ಆಗಬೇಕು. ಯಾಕಂದರೆ ಕೆಲವೊಂದು ಜಾಗಗಳಲ್ಲಿ ಇಂಗ್ಲೀಷಲ್ಲಿ ದೊಡ್ಡದಾಗಿ ಬರೆದಿರ್ತಾರೆ, ಕನ್ನಡದಲ್ಲಿ ತುಂಬ ಚಿಕ್ಕದಾಗಿ ಬರೆದಿರ್ತಾರೆ. ಇದು ಸರಿಯಲ್ಲ, ಕನ್ನಡದಲ್ಲಿ ದೊಡ್ಡದಾಗಿ ನೀವು ಹಾಕಬೇಕು ಹೆಸರನ್ನು ಅಂಥೇಳಿ ಈಗ ಸರ್ಕಾರ ಕೂಡ ಖಡಕ್ ಆದೇಶವನ್ನು ಕೊಟ್ಟಿದೆ. ಅದರಂತೆ ಈಗ 2 ವಾರಗಳ ಕಾಲ ಎಕ್ಸ್ಟೆನ್ಷನ್ ಕೂಡ ಸಿಕ್ಕಿದೆ.